ಇಂದು ಬಸವನ ಬಾಗೇವಾಡಿಯಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ಪುರಸಭೆ, ಸಮಾಜ ಕಲ್ಯಾಣ ಇಲಾಖೆ, ಬಸವನ ಬಾಗೇವಾಡಿ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ಹಸಿರು ಕ್ರಾಂತಿ ಹರಿಕಾರ ಹಾಗೂ ಭಾರತದ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತಿ ಕಾರ್ಯಕ್ರಮವು ನಡೆಯಿತು. ಪಟ್ಟಣದ ಬಸವ ಭವನದಲ್ಲಿ ನಡೆದ ಜಯಂತಿ ಕಾರ್ಯಕ್ರಮವನ್ನು ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಜಯಂತಿಗೆ ಚಾಲನೆ ನೀಡಲಾಯಿತು. ಇದೇ ವೇಳೆ ವೇದಿಕೆ ಮೇಲೆ ಉಪ ತಹಸೀಲ್ದಾರ್ ಎಚ್.ಎಸ್. ಅರ್ಕೇರಿ, ತಾಲೂಕು ಪಂಚಾಯಿತಿ ಇಒ ವೆಂಕಟೇಶ್ ವಂದಾಲ, ಪುರಸಭೆ ಮುಖ್ಯಾಧಿಕಾರಿ ವಿದ್ಯಾಧರ್ ಕಲಾದ್ಗಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮಂಜುಳಾ ಹಿರೇಮನಿ, ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ, ಕೃಷಿಕ ಸಮಾಜ ಅಧ್ಯಕ್ಷರಾದ ಶಿವನಗೌಡ ಬಿರಾದಾರ್, ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಶಿವಾನಂದ ಮಂಗಾನವರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸುರೇಶ್ ಹಾರಿವಾಳ್, ಕರವೇ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅಶೋಕ್ ಹಾರಿವಾಳ್, ಕೆಪಿಸಿಸಿ ರಾಜ್ಯ ಸಂಯೋಜಕರಾದ ಸಂಗಮೇಶ್ ಓಲೇಕಾರ್ ಸೇರಿದಂತೆ ಅನೇಕ ದಲಿತ ಸಂಘರ್ಷ ಸಮಿತಿ ಮುಖಂಡರು ಭಾಗವಹಿಸಿದ್ದರು. ಅನಾವರಣ ಮಾಡಿ ಕೆಳಗಿಳಿದು ಈ ಕಡೆ ಚೆನ್ನೈಗೆ ಹೋಗ್ಬೇಕನ್ನುವಷ್ಟರಲ್ಲಿ ದತ್ತರಣ್ಣಿಂದ ದಾರಣ್ಣಿಂದ ನಿನ್ನ ತಲೆ ಬೋಳಿಸ್ಲಿ ಅಂದುಬಿಟ್ಟು ಕರ್ಮಠ ಹಿಂದೂವಾದಿಗಳು ಆ ಮೂರ್ತಿಯನ್ನು ಸ್ವಚ್ಛಗೊಳಿಸ್ತಾರೆ. ಉಪಪ್ರಧಾನಿ ಕೂಡ ಅದನ್ನು ಉದ್ಘಾಟನೆ ಮಾಡ್ತಾರೆ, ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅಂದ್ರೆ ಆ ಮೂರ್ತಿ ತೊಳಿತಾರೆ. ಇವತ್ತಿಗೂ ಈ ದೇಶದಲ್ಲಿ ಅದು ತಪ್ಪಿಲ್ಲ. ಅದಕ್ಕೆ ನಾನು ಹೇಳೋದು, ನಿಮ್ಮ ಹೆಸರು ಇನ್ನೂ ಯಾರವರೆ ಬಹುಶಃ ಇಲ್ಲ, ನೀವೆಲ್ಲ ಶಾಣ್ಯರಾಗಿರಿ. ದುರ್ಗವ್ವ, ಮರ್ಗವ್ವ, ನಿಂಬೆವ್ವ, ಎಲ್ಲಮ್ಮ ಅಂತಿತ್ತಂದ್ರೆ, ಕಲ್ಲಪ್ಪ, ಮಲ್ಲಪ್ಪ, ಯಲ್ಲಪ್ಪ ಅಂತಿತ್ತಂದ್ರೆ ಹೆಸರು ಚೇಂಜ್ ಮಾಡ್ಕೊಳ್ಳೋಕೆ ಅವಕಾಶ. ಆ ದೇವರ ಇಂಗಳೆಯವರು ಅಲ್ಲಿ ಊರಾಗ ಕಟ್ಟಿಂಗ್ ಮಾಡತ್ತಂತಾರೆ. ಸವಿತಾ ಸಮಾಜದವ್ರು ಹಿಂಗೆ ಕಟ್ಟಿಂಗ್ ಮಾಡುವಾಗ ಯಾವ ಜಾತಿಯಮ್ಮ ಅಂತ ಕೇಳ್ತಾರೆ, ನಿಮ್ಮ ಅಡ್ರೆಸ್ ಏನಂತ ಕೇಳ್ತಾರೆ. ದೇವರಾಯ ಇಂಗಳೆ ಹೇಳ್ತಾರೆ. ಇಟ್ಟು ಅರ್ಧ ಮಾಡಿರ್ತಾರೆ. ಇವ ಅರ್ಜೆಂಟ್ ಗೊತ್ತಾದ ಬಳಿ ಈ ಕಡೆ ದಾಡಿ ಮಾಡೋದೇ ಬಿಟ್ಟು ಬಿಡ್ತಾರೆ. ಈ ಕಡೆ ದಾಡಿ ಇಟ್ಟುದ್ದಕ್ಕೆ ಈ ಕಡೆ ದಾಡಿ ಕ್ಲೀನ್. ತಾವೇ ಹಚ್ಕೊಂಡು ದೇವರಾಯ ಇಂಗಳೆಯವರು. ದೇವರಾಯ ಇಂಗಳೆ ಯಾಕೆ ಹೇಳ್ತೀನಿ ಅಂದ್ರೆ, ಇವರು ವಿದ್ಯಾರ್ಥಿಗಳಂತ ಸಂದರ್ಭದಲ್ಲಿ ಶಾಲೆಯಲ್ಲೇ ಏನು ಕುಡಿಯೋ ನೀರಿಗೆ ಕೆಲವೊಂದು ದಾಸ್ತಾನು ಮಾಡ್ತಿದ್ರು ಅಂತ ಹೇಳಿ ಅದು ಸರಿ. ಯಾಕಂದ್ರೆ ಬಹಳ ಕಠೋರವಾದಂತ ಕಾಲ. 1908 ಏಪ್ರಿಲ್ 5 ಜನಿಸಿದಂತ ಕಾಲದಲ್ಲಿ ಹೆಂಗಂತಂದ್ರೆ ಉಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವತ್ತಿಗೂ ಕೂಡ ಇನ್ನೂ ಕೆಲವೊಂದು ಕಡೆ ಏನು ಈ ಮೇಲಿದ್ರು ಅಂತಕ್ಕಂಥ ಭಾವನೆ ಇನ್ನೂ ಜೀವಂತ ಇದೆ. ಇನ್ನೂ ಪೂರ್ತಿಯಾಗಿ ಹೋಗಲಾಗಿಲ್ಲ, ಅದು ಕಡಿಮೆ ಆಗಿದೆ ಅಂತ ನಾವು ಹೇಳಬಹುದು. ಆದ್ರೆ ಆಗಿನ ಕಾಲದಲ್ಲಿ ಈ ಒಂದು ಟೀಚ ಬಾಬು ಜಗಜೀವನ್ ರಾಮ್ ಅವರಿಗೆ ಹೆಂಗೆ ಹೊತ್ತು ಅಂತಕ್ಕಂಥದ್ರ ಬಗ್ಗೆ ಒಂದೆರಡು ಮಾತು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಅವರು ತಂದೆಯವರಿದ್ದಾರಲ್ಲ, ಅವರು ಈ ಬ್ರಿಟಿಷ್ ಒಂದು ಸೈನ್ಯದಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಂದ್ರೆ ಅವರು ಸ್ವಲ್ಪ ವಿದ್ಯಾವಂತೆ ಕಲಿತಿದ್ರು. ಯಾಕಂದ್ರೆ ವಿದ್ಯೆ ಇರ್ತಕ್ಕಂಥದ್ದು ಯಾರು ಗೊತ್ತು ಅನ್ನೋದು, ವಿದ್ಯೆ ಇರ್ತಕ್ಕಂಥದ್ದು ಯಾರು ಗೊತ್ತು ಅಂದ್ರೆ ಇದು ಯಾವ ಜಾತಿಗೆ ಸಂಬಂಧ ಇಲ್ಲ, ಯಾವ ಧರ್ಮದ ಸಂಬಂಧ ಇಲ್ಲ. ಆದ್ರೆ ವಿದ್ಯೆ ಕಲಿಯಾಕೆ ಅವಕಾಶ ಬೇಕಷ್ಟೇ. ಯಾರಿಗೆ ಯಾವುದೇ ಜಾತಿಯಲ್ಲಿ ಯಾವುದೇ ಧರ್ಮದಲ್ಲಿ ಅವನಿಗೆ ಅವಕಾಶ ಸಿಕ್ಕರೆ ನಾವು ಒಳ್ಳೆ ವಿದ್ಯಾವಂತ ಆಗೇ ಆಗ್ತಾರೆ. ಆದ್ರೆ ಅವಕಾಶ ಸಿಗದೇ ಇದ್ರಲ್ಲಿ ಏನೂ ಮಾಡಕ್ಕಾಗಲ್ಲ. ಹಂಗ ಇವರಿಗೇನಾದ ಅವರ ತಂದೆಯಿಂದ ಬರವಣಿಗೆಯಾಗಿ ಬಂದಂತದ್ದು ಈ ವಿದ್ಯೆ ಅಂತಕ್ಕಂಥದ್ದು. ಯಾಕಂದ್ರೆ ಅವ್ರ ತಂದೆಯವರು ಹಾಗೆ ಏನಾದ ದಲಿತರಿಗೆ ಎಂತ ಕಷ್ಟ ಕಾಲ ಅಂತಂದ್ರೆ, ಅವಾಗ ನೀರು ಮನೆಗೆ ತರಬೇಕಂದ್ರ ನಮ್ಮ ದಲಿತ ಬಾಂಧವರು ಆ ಕೆರೆ ಮತ್ತು ಬಾವಿಗಳನ್ನು ನೋಡ್ಕೊಂಡಿರ್ಬೇಕು. ಕುಂದರಾಗ ಸೌರಣಿಗಳು ಬರ್ಬೇಕು. ಅವರು ತಮಗೆ ನೀರು ಬೇಕಾದಾಗ ಇವರಿಗೆ ನೀರು ಬೇಕಂತ ಯಾರು ಬರುತ್ತಿಲ್ಲ. ತಮಗೆ ನೀರು ಬೇಕಂತ ಅವ್ರು ಬಂದಾಗ ಅವರ ಬಾವಿ ಒಳಗೆ ನೀರು, ಆ ಕೆರೆ ಒಳಗೆ ನೀರು ಅವರು ತಮಗೆ ತಗೊಂಡು ಬರ್ತಿದ್ದಾಗ ಏನೋ ಆ ಮನುಷ್ಯ ದೊಡ್ಡ ಮನುಷ್ಯ ಇದ್ರ ಹಾಕಬೇಕಂತ ಕರೆಯಲ್ಲ. ಇವ್ರು ಪ್ರಶ್ನೆ ಮಾಡಬೇಕಂದ್ರೆ ಇವ್ರಿಗೆ ಅವಕಾಶ ಇಲ್ಲ. ಆದ್ರೆ ಅವ
ಮನುಷ್ಯನ ಜೀವನದಲ್ಲಿ ನೀರು ಬಹಳ ಅತ್ಯವಶ್ಯ. ಈ ಶರೀರ ನಡೆದಿದೆ ನೀರಿನ ಮ್ಯಾಲ ನಡೆದ, ನೀವು ಊಟ ಬಿಟ್ಟರೆ ನಡೀತದ, ನೀರು ಬಿಟ್ಟರೆ ನಡೆಯಂಗಿಲ್ಲ. ಅಂತ ನೋಡಿ ಇಷ್ಟಿದ್ರು ಸಹಿತ ದಲಿತರಿಗೆ ಅಂತ ಪರಿಸ್ಥಿತಿ. ಒಬ್ಬ ಸವರ್ಣೀಯ ನೀರು ಬಯ್ಯಾಗಿ ನೀರಾಗಿ ಹೋಗ್ಬೇಕು, ನೀರಾಗಿ ಮಾಡಬೇಕಾದ ಅವಾಗ ಮನೆಗೆ ನೀರು ಎಂಟರ ಮಕ್ಕಳು ಕೂಡಿ ನೀರು ಕುಡಿಬೇಕು. ಇಂಥ ಕಾಲದಿಂದ ಇದನ್ನೇ ಅವರು ತಂದೆ ಇಲ್ಲದ ವಿರೋಧಿಸ್ತಾರೆ ಆಗಿನ ಕಾಲದಾಗ. ಅದಕ್ಕೆ ಅವರು ದಲಿತರಿಗಾಗಿ ಕೆಲವೊಂದು ಕೆರೆ ಬಾವಿಗಳನ್ನು ಸುತ್ತರನಲ್ಲಿ ಕಳಿಸುವಂತ ಕೆಲಸ ಮಾಡ್ತಾರ ಅಂತಕ್ಕಂಥದ್ದನ್ನ ಕೆಲವೊಂದು ಬುಕ್ದಲ್ಲಿ ನಾನು ಓದಿ ತಿಳ್ಕೊಂಡೇನಿ. ಸಮಾಜ ಕಲ್ಯಾಣ ಇಲಾಖೆಯವರು ತಾವು ಇದನ್ನ ಲೀಡರ್ಶಿಪ್ ತಗೊಂಡು ಈ ಸಲ ಬಹಳ ಚೆನ್ನಾಗಿ ಮಾಡಿದ್ರೆ, ಇನ್ನೊಂದು ಉಪನ್ಯಾಸ ನಿಮ್ಗೆ ಒಂದು ತಾಸು ಟೈಮ್ ಕೊಟ್ಟರೆ ಎಲ್ಲರೂ ಕೇಳಿದ್ರು. ಇಲ್ಲ ಅಂತ ತರಬೇಕು ಪ್ರೊಫೆಸರ್ ನಿಮಗೂ ಗೊತ್ತು, ನಮಗೂ ಗೊತ್ತು. ಇವನ್ ನನಗೂ ಅಲ್ಲ ಮಾತಾಡೋಕೆ ಬಹಳ ಹೇಳಿದೆ ನಾನು. ಎಲ್ಲರೂ ಮಾಡೋದು, ಎಲ್ಲರೂ ಸ್ವಾಗತ ಮಾಡೋದು, 5 ನಿಮಿಷ ಹೊರಗೆ ಹೋಗುತ್ತೆ. ಆಮೇಲೆ ಎಲ್ಲರೂ ಒಂದು 4 ಸಲ ಏನೋ ಜಯಂತಿ ಉದ್ಘಾಟನೆ ಥ್ಯಾಂಕ್ ಯು ಅವರು ಎಲ್ಲರಿಗೂ ವೆಲ್ಕಮ್ ಅವರು ಇದೆಲ್ಲ ಟೈಮ್. ಸೊ ಅದಕ್ಕಿಂತ ಜಾಸ್ತಿ ನಮ್ಮ ಉದ್ದೇಶ ಏನಿಲ್ಲ. ಯಾಕಂದ್ರೆ ಎಲ್ಲರೂ ಕೆಲಸ ಬಿಟ್ಕೊಂಡಿರ್ತಾರೆ, ಅವ್ರು ಕೆಲಸ ಬಿಟ್ಕೊಂಡಿರ್ತಾರೆ, ಸ್ಟೂಡೆಂಟ್ ಅವರು ಎಜುಕೇಶನ್ ಬಿಟ್ಕೊಂಡಿರ್ತಾರೆ. ಅವ್ರು ಬಂದಂತ ಟೈಮ್ 1 ತಾಸಿಗೆ 2 ತಾಸಿಗೆ ಸಾರ್ಥಕಾಗಬೇಕು. ಇವತ್ತು ನಾವು ಉಪನ್ಯಾಸಗಳು ಜಾಸ್ತಿ ಟೈಮ್ ಕೊಟ್ಟು ಬಹಳ ಒಳ್ಳೆ ಮಾಡಿದ್ರೆ ಉಪನ್ಯಾಸಕರು ಬಹಳ ಸರಿಯಾದವ್ರನ್ನ ಮೊನ್ನೆ 3 ಗಂಟೆಗಳಲ್ಲಿ ಹೇಳಿದ್ರು. 100% ಒಬ್ಬ ಯೋಗ್ಯ ವ್ಯಕ್ತಿಯನ್ನ ಉಪನ್ಯಾಸಕಾಗಿ ಕೊಟ್ಟಿದ್ದೀವಿ. ಯಾಕಂದ್ರೆ ಅವ್ರು ಮಾತಾಡ್ಬೇಕಂದ್ರೆ ನಮ್ಮ ಶರಣರ ಮಾತುಗಳನ್ನೆಲ್ಲ ಹೆಂಗೆ ಒಳಗಡೆ ಹಾಕೊಂಡು ಮಾತಾಡ್ಬೇಕು ಕೇಳ್ಕೊಂಡ್ರಿ ಎಲ್ಲರೂ. ಈಗ ನಂದು ಒಂದೇ ಉದ್ದೇಶ, ನಾನು ಜಾಗೃತಿ ಜಾಸ್ತಿ ಹೇಳೋದಲ್ಲ, ನಾನು ಕೆಲವೊಂದರ ಬೈ ಹೇಳ್ತಿರ್ತೀನಿ, ಅವ್ರು ಒಂದೊಂದು ಚೆನ್ನಾಗಿ ಹೇಳಿದಾರಂತೆ. ಸೊ ಈಗ ಮಾತುಗಳ ಪಾಲನೆ ಆಗಬೇಕು, ಬೇರೆ ಇಲ್ಲ. ಭಾಷಣ ಕೇಳಿ ಸುಮ್ಮನೆ ಹೋಗ್ಬಾರ್ದು. ಆ ಭಾಷಣದ ಒಂದು ಸಾರ ಏನಿತ್ತು ಅದನ್ನು ನಾವು ಅರ್ಥ ಮಾಡಿಕೊಂಡು ಅದು ನಮ್ಮ ಜೀವನದಲ್ಲಿ ಎಲ್ಲದಕ್ಕೂ ಮುಖ್ಯವಾಗಿ ನಮ್ಮ SSC ಜನಾಂಗದವರು, ಸಾಹೇಬರವರು ನಮ್ಮ ಸಮಾಜದಲ್ಲಿದ್ದಾರೆ. ನಮ್ಮ ಸಮಾಜದಿಂದ ಒಂದು ಒಳ್ಳೆಯ ಒಂದು ವಾತಾವರಣ ಮಾಡಿದ್ದಾರೆ ಅಂತಂದ್ರೆ ಆ ಮಾತುಗಳನ್ನು ನಾವು ಕೇಳಿಕೊಂಡು ನಾವೆಲ್ಲರೂ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಹೇಳ್ತಾರೆ. ತಮಿಳಲ್ಲಿ ಇನ್ನೊಂದರ ಜಗ್ಜೀವನ ಬಾಬು ಜಗ್ಜೀವನರಾವ್ ಇವರ ಜನ್ಮ ಜಯಂತಿಯ